7ನೇ ತಾರೀಕು ಮೈಸೂರಿನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಜನಾಕ್ರೋಶ ಯಾತ್ರೆ ಮೈಸೂರು, ಮಂಡ್ಯ, ಹಾಸನ, ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಕೊಡಗು, ಅದೇ ರೀತಿ ನೆನ್ನೆ ದಿನ ಉತ್ತರ ಕನ್ನಡ ಯಲ್ಲಾಪುರದಲ್ಲಿ ನಮ್ಮ ಜನಾಕ್ರೋಶ ಯಾತ್ರೆ ಭಾಳ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಬೆಂಬಲ ನಮ್ಮ ಜನಾಕ್ರೋಶ ಯಾತ್ರೆಗೆ ಸಿಗ್ತಾ ಇದೆ. ಜನಸಾಮಾನ್ಯರು ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ. ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅನಿವಾರ್ಯವಾಗಿ ಬೀದಿಗಿಳ್ತಕ್ಕಂಥ ಒಂದು ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ. ಯಾವ ಕಾಂಗ್ರೆಸ್ ಪಕ್ಷ ಚುನಾವಣೆ ಪೂರ್ವದಲ್ಲಿ ಅನೇಕ ಭರವಸೆಗಳನ್ನು ನೀಡಿ ಆದರೆ ಚುನಾವಣೆ ನಂತರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದ ನಂತರದಲ್ಲಿ ನಾಡಿನ ಜನತೆಗೆ ಬೆಲೆ ಏರಿಕೆಯ ಒಂದು ಬರೆಯನ್ನು ಎಳೆದಿದ್ದಾರೆ. ಯಾವುದೇ ಒಂದು ಅಭಿವೃದ್ಧಿಗಳು ನಡೀತಾ ಇಲ್ಲ. ಮುಸಲ್ಮಾನರ ಒಂದು ಓಲೈಕೆ ರಾಜಕಾರಣ, ಮತ್ತೊಂದು ಕಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ SCP, SP, TSP ಹಣ ಸುಮಾರು 38,500 ಕೋಟಿ ಹಣ ಇವತ್ತು ಬೇರೆ ಕಡೆ ವರ್ಗಾವಣೆ ಆಗಿ ದುರುಪಯೋಗ ಆಗಿರ್ತಕ್ಕಂಥದ್ದು. ಇವೆಲ್ಲ ವಿಚಾರಗಳನ್ನು ನಾಡಿನ ಜನರ ಮುಂದೆ ಇಡ್ತಾ ಇದ್ದೇವೆ. ಈ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಜನರ ಮುಂದೆ ನಾವು ತೆರೆದಿಡ್ತಾ ಇದ್ದೇವೆ. ಜನಾಕ್ರೋಶ ಅಲ್ಲ, ಅಧಿಕಾರ ಸಿಗದೇ ಇರೋದಕ್ಕೆ ಅವರು ಆಕ್ರೋಶ ಯಾತ್ರೆ ಮಾಡ್ತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ. ಯಾಕೆ ಕಾಂಗ್ರೆಸ್ನವರು ಇಷ್ಟೊಂದು ಭಯಭೀತರಾಗಿದ್ದಾರೆ? ನಾನು ಎಲ್ಲ ಕಡೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು ಕಾಂಗ್ರೆಸ್ ಪಕ್ಷದವರು ಅಥವಾ ಆಡಳಿತ ಪಕ್ಷದವರು ಗ್ಯಾರಂಟಿಯ ಅಮಲಿನಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಗ್ಯಾರಂಟಿಯಿಂದ ನಾಡಿನ ಜನ ಸುಭಿಕ್ಷವಾಗಿದ್ದಾರೆ ಅನ್ನುವ ಭ್ರಮೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ. ನಾನು ಅವರಿಗೆ ಸವಾಲನ್ನು ಹಾಕಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಮ್ಮ ಮಂತ್ರಿಮಂಡಲದ ಸದಸ್ಯರನ್ನ ಕರೆದುಕೊಂಡು ಗ್ರಾಮೀಣ ಭಾಗಕ್ಕೆ ಹೋಗಿ, ಗ್ರಾಮೀಣ ಭಾಗದಲ್ಲಿ ಜನರು ಯಾವ ರೀತಿ ಪರದಾಡ್ತಾ ಇದ್ದಾರೆ, ರೈತರು ಯಾವ ರೀತಿ ಪರದಾಡ್ತಾ ಇದ್ದಾರೆ, ಬೆಲೆ ಏರಿಕೆ ಪರಿಣಾಮವಾಗಿ ಇವತ್ತು ರೈತರು ವಿದ್ಯುತ್ ಇಲ್ಲದೇ ಇವತ್ತು 7 ತಾಸು ಕರೆಂಟ್ ಇಲ್ಲದೇ ಇವತ್ತು ರೈತರು ಪರದಾಡ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜುಗಳು ಹೋಗ್ತಕ್ಕಂಥ ಮಕ್ಕಳಿಗೆ ಬಸ್ಗಳು ವ್ಯವಸ್ಥೆ ಇಲ್ಲ. ಇವತ್ತು ಶಕ್ತಿ ಯೋಜನೆ ಅಂತೇಳಿ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಬಸ್ಗಳು ಓಡಾಡ್ತಕ್ಕಂಥ ಎಲ್ಲವೂ ಕೂಡ ನಿಂತೋಗಿದೆ. ಈ ರೀತಿ ಬೆಲೆ ಏರಿಕೆ ಒಂದು ಕಡೆ, ಈ ಜನವಿರೋಧಿ ನೀತಿಗಳೇನಿದ್ದಾವೆ ಕಾಂಗ್ರೆಸ್ ಸರ್ಕಾರ, ಇದನ್ನು ನಾವೇನು ವಿರೋಧ ಪಕ್ಷದಲ್ಲಿದ್ದೇವೆ, ಭಾಳ ಸಂತೋಷನ ಕೆಲಸ ಮಾಡ್ತಾ ಇದ್ದೇವೆ. ನಾವು ಆಡಳಿತ ಪಕ್ಷದಲ್ಲಿ ಇಲ್ಲ ಅಂತಕ್ಕಂಥ ಹೊಟ್ಟೆವರೇ ಇಲ್ಲ. ಆದರೆ ಕಾಂಗ್ರೆಸ್ ಪಕ್ಷದವರು ಇವರು ಚುನಾವಣೆ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ಒಂದು, ಈಗ ನಡ್ಕೊಳ್ತಾ ಇರ್ತಕ್ಕಂಥದ್ದೇ ಬೇರೆ. ಹಾಗಾಗಿ ಇಂಥ ಒಂದು ಜನವಿರೋಧಿ ನೀತಿಗಳನ್ನು ನಾಡಿನ ಜನರ ಮುಂದೆ ತರ್ತಕ್ಕಂಥದ್ದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ಅದನ್ನು ನಾವು ಮಾಡ್ತಾ ಇದ್ದೇವೆ. ಬದಲಿ ಮಾಡೋ ಬದಲಿ ಆ ಕೇಂದ್ರ ಗ್ಯಾಸ್ ಬೆಲೆ ಏರಿಕೆ ಮಾಡಿದೆ, ಅದ್ರ ಬದಲಿ ಕೇಂದ್ರ ವಿರೋಧ ಮಾಡಲಿ ಅಂತೇಳಿ ಕಳೆದ 20 ತಿಂಗಳಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ಇಲ್ಲಿಯವರೆಗೂ ₹5.50 ಡೀಸೆಲ್ ಮೇಲೆ ದರವನ್ನು ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಮೇಲೆ ₹3.5 ಜಾಸ್ತಿ ಮಾಡಿದ್ದಾರೆ ಕಳೆದ 20 ತಿಂಗಳಲ್ಲಿ. ಕೇಂದ್ರ ಸರ್ಕಾರದಿಂದ ಮೊದಲ ಬಾರಿಗೆ ಕಳೆದ 20 ತಿಂಗಳಲ್ಲಿ ಮೊದಲ ಬಾರಿಗೆ ಮೊನ್ನೆ ದಿನ ₹2 ಡೀಸೆಲ್ ಪೆಟ್ರೋಲ್ ಮೇಲೆ ಜಾಸ್ತಿ ಮಾಡಿದ್ದಾರೆ. ಆದರೆ ಅದರ ಹೊರೆಯನ್ನು ಆ ತೈಲ ಕಂಪನಿಗಳೇ ಭರಿಸಬೇಕು, ಜನಸಾಮಾನ್ಯರ ಮೇಲೆ ಹಾಕಬಾರ್ದು. ಇದು ಕೇಂದ್ರ ಸರ್ಕಾರದ ತೀರ್ಮಾನ. ಗ್ಯಾಸ್ ಸಿಲಿಂಡರ್ ಮೇಲೆ ₹50 ಜಾಸ್ತಿ ಆಗಿದೆ. ತಮಗೆ ಗೊತ್ತಿದೆ, 2023 ಮಾರ್ಚಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ರೇಟು ₹1,107 ಇತ್ತು. ಅದನ್ನು ₹300 ಕಡಿಮೆ ಮಾಡಿ ₹800 ಇತ್ತು. ಮೊನ್ನೆ ₹50 ಜಾಸ್ತಿ ಆಗಿದೆ, ₹850 ಆಗಿದೆ. ಇವತ್ತು ಉಜ್ವಲ ಯೋಜನೆ ಕೊಟ್ಟಿರ್ತಕ್ಕಂಥದ್ದು ಯಾರು? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕೊಟ್ರ? ಗುಡಿಸಲಿನಲ್ಲಿ ವಾಸ ಮಾಡ್ತಕ್ಕಂಥ ಕಡು ಬಡವರಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಕೊಡಬೇಕಂತೇಳಿ ಉಜ್ವಲ ಯೋಜನೆ ತಂದು ₹500 ಪರ್ ಗ್ಯಾಸ್ ಸಿಲಿಂಡರ್ಗೆ ಇವತ್ತು ₹550 ಆಗಿದೆ. ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ಇಷ್ಟೊತ್ತಿಗೆ ₹2,500-3 ಸಾವಿರ ಆಗ್ತಾ ಇತ್ತು. ಅದಷ್ಟೊಂದು ಸಬ್ಸಿಡಿ ಕೊಟ್ಟು ಇವತ್ತು ನರೇಂದ್ರ ಮೋದಿಜಿಯವರು ಜನಸಾಮಾನ್ಯರ ಪರವಾಗಿ ನಿಂತಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದವರು ಅಪಪ್ರಚಾರ ಮಾಡೋದ್ರಲ್ಲಿ ನಿಸ್ಸೀಮರು. ಹಿಂದೆ BJP ಮೇಲೆ 40% ಕಮಿಷನ್ ಆರೋಪ ಮಾಡಿದರು. ಇವತ್ತು ಸ್ವತಃ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಹೇಳ್ತಾ ಇದ್ದಾರೆ, ಬಸವರಾಜ ರೆಡ್ಡಿ ಅವರು, ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನ ಪಡೆದುಕೊಂಡಿದೆ. ಇದು ನಾನು ಹೇಳ್ತಾ ಇಲ್ಲ, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹೇಳ್ತಾ ಇದ್ದಾರೆ. ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು
ಹಣಕಾಸಿನ ಮುಂಗಟ್ಟಿನಿಂದಾಗಿ ಹಣಕಾಸಿನ ಕೊರತೆ, ಹಣಕಾಸಿನ ಮುಗ್ಗಟ್ಟು ಎಲ್ಲದರ ಪರಿಣಾಮವಾಗಿ ಬೆಲೆ ಏರಿಕೆ ವಿಪರೀತವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಯಾವುದಕ್ಕೂ ಕೂಡ ಹಣವನ್ನು ಕ್ರೋಢೀಕರಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಗೊಂದಲ ಸರ್, ಅಕ್ಯುರೇಟ್ ಇದೆಯಾ ನಿಮಗೆ ಅನ್ಸುತ್ತೆ? ಅದ್ರ ಬಗ್ಗೆ ಬಾಯ್ ಬಂದಂಗೆ ಮಾತಾಡ್ತಾರೆ ಸರ್ ಕಾಂಗ್ರೆಸ್ ಹೇಳಿಕೆ. ಜಾತಿ ಜನಗಣತಿ ನಾವು ಅವತ್ತಿಂದನೂ ಕೂಡ ನಾವು ಹೇಳ್ತಾ ಇದ್ದೇವೆ. ಸಿದ್ದರಾಮಯ್ಯನವರು ಒಂದು ರೀತಿ ಬೆದರು ಬೊಂಬೆ ಥರ ಇದನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಪ್ರಾಮಾಣಿಕರೇ ಆಗಿದ್ದಿದ್ರೆ 2015ರಲ್ಲೇ ಇದು ವರದಿ ತಯಾರಾಗಿತ್ತು. ಅವಾಗ ಯಾಕೆ ಅದನ್ನು ಅನುಷ್ಠಾನ ಮಾಡಲಿಲ್ಲ? ಹಿಂದುಳಿದ ಆಯೋಗದ ಕಾನೂನಿನ ಪ್ರಕಾರನೇ 10 ವರ್ಷಕ್ಕೊಂದು ಸಲ ಈ ಸೋಷಲ್ ಮತ್ತು ಎಕನಾಮಿಕ್ ಸ್ಟೇಟಸ್ ಏನಿದೆ ಅಂತೇಳಿ ಅದು ಆಗಬೇಕಾಗಿತ್ತು. ಈಗಾಗಲೇ 10 ವರ್ಷ ಆಯಿತು. ನಿಜವಾಗ್ಲೂ ಪ್ರಾಮಾಣಿಕರಿದ್ದಿದ್ರೆ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಅದನ್ನು ಮಾಡ್ಬೋದಾಗಿತ್ತು. 10 ವರ್ಷ ಕಳೆದ ಮೇಲೂ ಕೂಡ 2015ರ ಏನು ಅನ್ಸೈಂಟಿಫಿಕ್ ರಿಪೋರ್ಟ್ ಇದೆ. ಯಾಕೆಂದರೆ ಎಷ್ಟೋ ಕಡೆ ಅದ್ರ ಬಗ್ಗೆ ಚರ್ಚೆನೇ ಆಗಿಲ್ಲ. ಅರೆ ಬಂದಂಥ ಈ ವರದಿಯನ್ನು ಇವತ್ತು ಅನುಷ್ಠಾನ ಮಾಡೋದಕ್ಕೆ ಹೊರಟಿದ್ದಾರೆ. ನೋಡೋಣ ಕಾಂಗ್ರೆಸ್ ಆಡಳಿತ ಪಕ್ಷದ ಮಂತ್ರಿಗಳು ಏನು ಹೇಳಿಕೆ ನೀಡ್ತಾರೆ, ಕಾದು ನೋಡೋಣ. ಆಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.